ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಿಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗಿದೆ ಈಗ ಮೂಡ ಪ್ರಕರಣ, ಎಲ್ಲಿಗೆ ಬಂದು ತಲುಪಿದೆ, ಇದರಲ್ಲಿ ಮತ್ತೇನು ಅಪ್ಡೇಟ್ ಆಗ್ತಾ ಇದೆ ಈಗ ಅನ್ನುವಂಥದ್ದನ್ನ, ಮೂಡಾದ ಬದಲಿ ನಿವೇಶನಗಳ ಅವ್ಯವಹಾರಗಳ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ ಈಗ ಪ್ರತ್ಯೇಕ ತನಿಖೆಯನ್ನ ಮಾಡ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಲೋಕಾಯುಕ್ತ, ಇಡಿ, ಈಗ ನಗರಾಭಿವೃದ್ಧಿ ಇಲಾಖೆ ಕೂಡ ಪ್ರತ್ಯೇಕ ತನಿಖೆಯಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಸಂಕಷ್ಟ ಫಿಕ್ಸ್ ಅಂತಿದ್ದಾರೆ. IAS ಅಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಮಿತಿಯ ತನಿಖೆ ವರದಿ ಈಗ ಸಿದ್ಧವಾಗಿದೆ. ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಪ್ರಭುಲಿಂಗ ಕವಳಿಕಟ್ಟಿಯವರು. 8 ಪ್ರಕರಣಗಳಲ್ಲಿ ಬದಲಿ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಾಬೀತಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ತನಿಖೆಯಲ್ಲಿ. ಇದರಿಂದ ಮೂಡಾಗೆ ಹಾಗೂ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಅಂತಿದ್ದಾರೆ. 8 ಪ್ರಕರಣಗಳ ಲೆಕ್ಕ ಹೇಳ್ತಾ ಇದ್ದಾರೆ. ಆಯುಕ್ತರಿಗೆ ನೋಟಿಸ್ ಅನ್ನ ಈಗ ಕೊಟ್ಟಿದೆ ಸರ್ಕಾರ ಅಧೀನ ಕಾರ್ಯದರ್ಶಿ ಕೇಲತಾ ಅವರು. ಸೊ ಈಗ ಏನಾಗುತ್ತೆ ದಿನೇಶ್ ಅವರ ವಿಚಾರದಲ್ಲಿ, ಯಾವ ರೀತಿಯಾಗಿ ಸಂಕಷ್ಟ ಬಂದು ತಲುಪುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ದಿನೇಶ್ ಕುಮಾರ್ ಅವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 8 ಪ್ರಕರಣಗಳಲ್ಲಿ ಬದಲಿ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಾಬೀತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಭುಲಿಂಗ ಕವಳಿಕಟ್ಟಿ ಅವರ ಸಮಿತಿಯ ತನಿಖಾ ವರದಿಯಲ್ಲಿ IAS ಅಧಿಕಾರಿಯವರು ಪ್ರಭುಲಿಂಗ ಕವಳಿಕಟ್ಟಿ ಸಮಿತಿ, ಸೊ ಅವರು ಈಗ ತನಿಖೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನೋಟಿಸ್ ಅಂತೇನೋ ಕೊಟ್ಟಿದ್ದಾರೆ ಆಯುಕ್ತರಿಗೆ ಅಧೀನ ಕಾರ್ಯದರ್ಶಿ ಕೇಲತಾ ಅವರು. ಇದಕ್ಕೆ ಉತ್ತರವನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಆಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದನ್ನ ನೋಡೋಣ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನ ಪ್ರತಿನಿಧಿ KP ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಒಂದ್ ಕಡೆಗೆ ಲೋಕಾಯುಕ್ತ ತನಿಖೆ, ಇಡಿ ತನಿಖೆ, ಮಗದೊಂದು ಕಡೆಗೆ ಕೋರ್ಟಿಗೆ ಹೋಗ್ತಾ ಇದೆ. ಅದಾದ ನಂತರ ಈಗ ಈ ತನಿಖೆ ಬೇರೆ ಕೂಡ ನಡೆದಿದೆ. ಈ 8 ಪ್ರಕರಣಗಳು ಲೋಕಾಯುಕ್ತ ಮತ್ತು ಇಡಿ ಅವರು ತನಿಖೆಗೆ ಒಳಪಡಿಸಿರುವಂತ ಪ್ರಕರಣಗಳು ಬರುತ್ತಾ, ಅಥವಾ ಅದಕ್ಕಿಂತಲೂ ಭಿನ್ನವಾಗಿರುವಂತ ಪ್ರಕರಣಗಳಿವು? ಅರವಿಂದ್, ನನಗೆ ನಗರಾಭಿವೃದ್ಧಿ ಇಲಾಖೆಯ ಒಂದು ಕ್ರಮ ಬಹಳ ಪ್ರಶಂಸನೀಯ ಅನ್ನಿಸ್ಬೋದು. ಯಾಕಂದರೆ ಇಷ್ಟರ ಮಟ್ಟಿಗೆ ಬೇರೆ ತರಕ್ಕೆ ನಡೀತಾ ಇದ್ದರೂ ಕೂಡ ಒಂದು ಪರ್ಟಿಕ್ಯುಲರ್ಗೆ ಬದಲಿ ನಿವೇಶನಗಳ ವಿಚಾರದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಇಲಾಖೆಯಾಗಿ ಕೊನೆಗಾದರೂ ಅಟ್ಮೋಸ್ಟ್ ಎಲ್ಲ ಮುಗಿದಾದ ಮೇಲೆ ಆದ್ರೂ ಒಂದು ತನಿಖೆ ಮಾಡಿಸ್ಬೇಕನ್ನುವಂತಹ ಒಂದು ವಿಚಾರಕ್ಕೆ ನಗರಾಭಿವೃದ್ಧಿ ಇಲಾಖೆ ಬಂದಿರುವಂಥದ್ದು. ಜೊತೆಗೆ IAS ಅಧಿಕಾರಿ ಪ್ರಭುಲಿಂಗ ಅವರು ಒಂದು ರಿಪೋರ್ಟನ್ನು ಕೂಡ ಬಹಳ ಬೇಗವನ್ನು ಕೊಟ್ಟಿರುವಂಥದ್ದು. ಬದಲಿ ನಿವೇಶನ ಅಂದರೆ ಅರುಣ್, ಲೋಕಾಯುಕ್ತದ ತನಿಖೆ ಇರ್ಬೋದು ಅಥವಾ ಇಡಿ ತನಿಖೆ ಇರ್ಬೋದು, ಅದು ಓವರಾಲ್ ಆಗಿ ಸಂಪೂರ್ಣವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಎಲ್ಲ ತನಿಖೆಯನ್ನು ಮಾಡ್ತಾ ಇದೆ. ಅಂದರೆ ಅದರಲ್ಲಿ 50-50 ಅನುಪಾತ ಇದೆ, ಬದಲಿ ನಿವೇಶನಗಳಿದೆ, ಬೇರೆಲ್ಲವೂ ಕೂಡ ಇದೆ. ಆದರೆ ಒಂದು ಇಲಾಖಾ ಮಟ್ಟದ ತನಿಖೆಯನ್ನು ನಗರಾಭಿವೃದ್ಧಿ ಇಲಾಖೆ ಮಾಡಿಸಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಬದಲಿ ನಿವೇಶನವನ್ನು ಕೊಡುವಂಥ ವಿಚಾರದಲ್ಲಿ ಏನೇನು ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಸಲುವಾಗಿ ಈ ಒಂದು ವಿಚಾರಣೆಯನ್ನು ಮಾಡಿಸಿರುವಂಥದ್ದು. IAS ಅಧಿಕಾರಿ ಪ್ರಭುಲಿಂಗ ಅವರು ಈ ಒಂದು ತನಿಖಾ ವರದಿಯನ್ನು ಕೂಡ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ತಲುಪಿಸಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, 8 ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾನೂನುಗಳನ್ನು ಉಲ್ಲಂಘನೆಯನ್ನು ಮಾಡಲಾಗಿದೆ, ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಪ್ರಾಧಿಕಾರಕ್ಕೆ ಮಾಡಲಾಗಿದೆ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟಿನ ಆಧಾರವಾಗಿ ಈಗ ಸರ್ಕಾರದ ಕಾರ್ಯದರ್ಶಿ ಲತಾ ಅವರು ಇವತ್ತಿನ ನಗರಾಭಿವೃದ್ಧಿ ಆಯುಕ್ತರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಏನು ತನಿಖಾ ವರದಿಯಲ್ಲಿ ರಿಪೋರ್ಟ್ಸ್ ಇದೆಯೋ ಆ ಎಲ್ಲ ಆದೇಶ ಪ್ರತಿಗಳನ್ನು ನಮಗೆ ಕೊಡಬೇಕು. ಅದರ ಜೊತೆಗೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ತನಿಖಾ ವರದಿಯಲ್ಲಿ ಇದೆಯೋ ಅವರ ಸಂಪೂರ್ಣವಾದಂಥ ವಿವರ ಮತ್ತು ಅವರ ಮನೆ ವಿಳಾಸಗಳಿರ್ಬೋದು ಅಥವಾ ಅವರ ಸರ್ವಿಸ್ನ ರೆಕಾರ್ಡ್ಸ್ ಇರ್ಬೋದು, ಎಲ್ಲದನ್ನು ಕೂಡ ನೀವು ನಮಗೆ ತಲುಪಿಸಬೇಕು. ಒಂದು ವೇಳೆ ಒಬ್ಬರನ್ನು ಕೂಡ ನೀವು ಈ ಪ್ರಕರಣದಿಂದ ನುಣುಚಿಕೊಳ್ಳೋಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನಿಮ್ಮ ಮೇಲೂ ಕೂಡ ಕ್ರಮ ಕೈಗೊಳ್ತವೆ ಎನ್ನುವಂತಹ ಎಚ್ಚರಿಕೆ ರೂಪದ ನೋಟಿಸನ್ನು ನೀಡಿದ್ದಾರೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಕೇವಲ ನಾವು ಇಡಿ ಮತ್ತು ಲೋಕಾಯುಕ್ತರ ತನಿಖೆ ಅನ್ಕೋತಾ ಇದ್ವಿ. ಇಲಾಖಾ ಮಟ್ಟದಲ್ಲೂ ಕೂಡ ಪ್ರತ್ಯೇಕವಾದಂಥ ತನಿಖೆಗಳು ಆಗ್ತಾ ಇದೆ. ಈ ಪ್ರಕರಣದಲ್ಲಿ ದಿನೇಶ್ ಕುಮಾರ್ಗೆ, ಅಂದರೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಸಂಕಷ್ಟ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.